ಈ ದಿನ 8ನೇ ತರಗತಿಯ ವಿಜ್ಞಾನದ ಭಾಗ 1ರಲ್ಲಿ ಮೊದಲನೇ ಪಾಠ ಯಾವ್ದಪ್ಪ ಅಂದ್ರೆ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ. ಕಲಿಕಾಂಶ ಯಾವ್ದಪ್ಪ, ಈ ಅವಧಿಯಲ್ಲಿ ನಾವು ಮಾಡ್ತಕ್ಕಂಥ ಕಲಿಕಾಂಶ ಯಾವ್ದಪ್ಪ ಅಂದ್ರೆ ಕೃಷಿ ಮತ್ತು ಕೃಷಿ ಪದ್ಧತಿಗಳು ಅಂತಕ್ಕಂಥದನ್ನ ಮೊದಲನೇ ಒಂದು ಕಲಿಕಾಂಶ ಅಂತ ಇಟ್ಕೊಳ್ಳೋಣ. ಈ ಕೃಷಿ ಬಗ್ಗೆ ನಮ್ಮ ವಿದ್ಯಾರ್ಥಿನಿ ಆಗಿರ್ತಕ್ಕಂಥ ಅವನ ಅವರು ಒಂದು ಕಥೆಯನ್ನ ವಾಚನ ಮಾಡ್ತಾರೆ. ಅವ್ರು ಬಂದು ಈಗ ವಾಚನ ಮಾಡುವ ಕಥೆಯನ್ನ. ಒಂದು ಊರಲ್ಲಿ ಒಬ್ಬ ವ್ಯಕ್ತಿ ಇದ್ದನು. ಅವನಿಗೆ 3 ಎಕರೆ ಜಮೀನು ಇತ್ತು. ಅವನು 4 ವರ್ಷಗಳ ಹಿಂದೆ ರೈತನಾಗಿದ್ದ. ಆದರೆ ಅವನಿಗೆ ಬಹಳ ದುರಾಸೆ ಇತ್ತು. ಅವನು ಒಂದು ವರ್ಷ ಒಂದು ಬೆಳೆಯನ್ನು ಬೆಳೆಯುತ್ತಾನೆ. ಆ ಬೆಳೆಯು ಚೆನ್ನಾಗಿ ಬಂದು ದುಡ್ಡು ಜಾಸ್ತಿ ಆಗುತ್ತದೆ. ಹಾಗೆ ಇನ್ನೊಂದು ವರ್ಷ ಕೂಡ ಅದೇ ಬೆಳೆಯನ್ನು ಬೆಳೆಯುತ್ತಾನೆ. ಆ ಬೆಳೆಯು ಚೆನ್ನಾಗಿ ಬಂದು ದುಡ್ಡು ಕೂಡ ಜಾಸ್ತಿ ಬಂದಿತು. ಹಾಗೆ ಅವನಿಗೆ ಒಂದು ಯೋಚನೆ ಬಂದಿತು. ಅದು ಏನೆಂದರೆ, ವರ್ಷಕ್ಕೆ ಒಂದು ಬೆಳೆ ಬೆಳೆದರೆ ತುಂಬಾ ದುಡ್ಡು ಬಂದಿತು. ಆದರೆ ಒಂದು ಋತುವಿಗೆ ಒಂದು ಬೆಳೆ ಬೆಳೆದರೆ ನಾನು ಎಷ್ಟು ಶ್ರೀಮಂತನಾಗುತ್ತೇನೆ ಎಂದು ಯೋಚನೆ ಮಾಡಿದನು. ಅದೇ ರೀತಿ ಒಂದು ಋತುವಿಗೆ ಒಂದು ಬೆಳೆಯನ್ನು ಬೆಳೆದನು. ಆದ್ದರಿಂದ ಮಣ್ಣಿನ ಫಲವತ್ತತೆ ಕಡಿಮೆಯಾಗುತ್ತಾ ಹಾಗೂ ಫಸಲು ಕೂಡ ಕಮ್ಮಿಯಾಯಿತು. ಆಗ ಅವನು ಶ್ರೀಮಂತನಾಗಬೇಕೆಂಬ ಯೋಚನೆಯಿಂದ ಕಳೆ ತೆಗೆಯಲಿಲ್ಲ, ಕೊಯ್ಲು ಮಾಡಲಿಲ್ಲ, ಹಾಗೆ ಅದಕ್ಕೆ ಗೊಬ್ಬರ ಕೂಡ ಹಾಕಲಿಲ್ಲ. ಫಸಲು ಕಮ್ಮಿ ಆಗುತ್ತಾ ಬಂತು. ಆಗ ಅವನಿಗೆ ಅಳುತ್ತಾ ಕೂತಿದ್ದನು. ಹಾಗೆ ಪಕ್ಕದ ಮನೆಯ ಒಬ್ಬ ವ್ಯಕ್ತಿ ಬಂದು ಕೇಳುತ್ತಾನೆ, ಯಾಕೆ ಈ ರೀತಿ ಅಳುತ್ತಿದ್ದೀಯಾ ಅಂತ ಕೇಳುತ್ತಾನೆ. ಆಗ ಅವನು ಹೇಳುತ್ತಾನೆ, ನಾನು ಒಂದು ಋತುವಿಗೆ ಒಂದು ಬೆಳೆಯನ್ನು ಬೆಳೆಯುತ್ತಿದ್ದೆ. ಫಸಲು ಕಮ್ಮಿ ಆಗುತ್ತಿದೆ. ನಾನು ಏನು ಮಾಡಲಿ ಎಂದು ಹೇಳುತ್ತಾನೆ. ಆಗ ಪಕ್ಕದ ಮನೆಯವನು ಹೇಳುತ್ತಾನೆ, ನೀನು ಒಂದು ಋತುವಿಗೆ ಒಂದು ಬೆಳೆ ಬೆಳೆದಿದ್ದಕ್ಕೆ ಫಸಲು ಕಮ್ಮಿ ಆಗಿತ್ತು ಅಂತ ಹೇಳುತ್ತಾನೆ. ಆಗ ಅವನು ಯೋಚನೆ ಮಾಡುತ್ತಾನೆ, ಅಯ್ಯೋ ನಾನು ಈ ರೀತಿ ಮಾಡಬಾರದಾಗಿತ್ತು ಎಂದು ದುಃಖಕ್ಕೆ ಒಳಗಾಗುತ್ತಾನೆ. ಆಗ ಅವನಿಗೆ ಅರ್ಥವಾಯಿತು, ನಾನು ಒಂದು ವರ್ಷಕ್ಕೆ ಒಂದು ಬೆಳೆಯನ್ನು ಮಾತ್ರ ಬೆಳೆಯಬೇಕಾಗಿತ್ತು. ನಾನು ಶ್ರೀಮಂತನಾಗಬೇಕೆಂಬ ಆಸೆಯಿಂದ ಬೆಳೆಗೆ ಗೊಬ್ಬರ ಹಾಕಲಿಲ್ಲ, ಕಳೆಯಿಂದ ರಕ್ಷಣೆ ಮಾಡಲಿಲ್ಲ. ಇನ್ನು ಮುಂದೆ ನಾನು ಈ ರೀತಿ ಮಾಡಬಾರದು ಎಂದು ಅರ್ಥವಾಗಿತ್ತು. ಆಗ ಅವನು ಒಂದು ವರ್ಷಕ್ಕೆ ಒಂದೇ ಬೆಳೆಯನ್ನು ಬೆಳೆಯಲು ಶುರು ಮಾಡುತ್ತಾನೆ. ನೋಡ್ರಿ, ಅವಳು ಕೃಷಿ ಬಗ್ಗೆ ಒಂದು ಕಥೆಯನ್ನು ಹೇಳಿದ್ರು. ಒಂದೂರಲ್ಲಿ ಒಬ್ಬ ರೈತ ಇದ್ದ. ಅವನು ಏನ್ ಮಾಡ್ತಾನೆ, 3 ಎಕರೆ ಜಮೀನ್ ಇತ್ತು. ಆ ಜಮೀನಲ್ಲಿ ಸತತವಾಗಿ ಏನ್ ಮಾಡ್ತಾ ಇದ್ದನಪ್ಪ ಅಂದ್ರೆ ಬೆಳೆಯನ್ನ ಬೆಳೀತಾ ಇದ್ದ. ಅಂದ್ರೆ ಇಲ್ಲಿ ಋತುವನ್ನ ಕಥೆಯಲ್ಲಿ ಋತು ಅಂತ ಬಂತು. ಋತು ಅಂದ್ರೆ ಇಲ್ಲಿ ಮಳೆಗಾಲ ಒಂದು ಬರ್ತದೆ, ಮತ್ತೆ ಬೇಸಿಗೆ ಕಾಲ ಅಂತ ಬರ್ತದೆ. ಅವನು ಯಥೇಚ್ಛವಾಗಿ ಏನಂತಂದ್ರೆ ಬರೀ ಅವನು ಶ್ರೀಮಂತನಾಗಬೇಕಾಗಿ ನೋಡಿದ ಹೊರತು ಆ ಬೆಳೆ ಬೆಳೆದಂಗೆ ಅದಕ್ಕೆ ಒಂದು ಋತು ಒಂದೇ ಬೆಳೆ ಬೆಳೀತಿದ್ದ. ಆ ಮಣ್ಣಿಗೆ ಫಲವತ್ತತೆ ಏನಾಗಂದ್ರೆ ಪೋಷಕಾಂಶ ಕೊಡ್ಲಿಲ್ಲ, ಕಳೆಯನ್ನು ತೆಗಿಲ್ಲ, ಗೊಬ್ಬರನ ಹಾಕಿಲ್ಲ, ಸರಿಯಾದ ಟೈಮಿಗೆ ಸರಿಯಾಗಿ ನೋಡ್ಕೊಂಡಿಲ್ಲ. ಹೆಂಗ್ ಬೇಕಂಗ್ ಬೆಳೆದ್ರಿಂದ ಬರ್ತಾ ಇಳುವರಿ ಏನಾಯ್ತು, ಕಡಿಮೆ ಆಯ್ತು. ಆ ಕೊನೆಗೆ ಏನಾಗುತ್ತೆ, ಬೇರೆ ರೈತರನ್ನ ಸಂಪರ್ಕ ಮಾಡಿದಾಗ ಈ ರೀತಿ ಬೆಳೆಯನ್ನು ಬೆಳೆದ್ರೆ ಇಳುವರಿನೇ ಹೆಚ್ಚಾಗುತ್ತೆ, ಮಣ್ಣಿಗೆ ಪೋಷಕಾಂಶಗಳನ್ನು ಸೇರಿಸೋದ್ರಿಂದ ಬೆಳೆನೋ ಉತ್ತಮವಾಗಿ ಬರುತ್ತೆ ಅಂತ ಏನ್ ಮಾಡ್ತಾನೆ, ಇನ್ನೊಬ್ಬ ರೈತನಿಂದ ಸರಿಯಾಗಿ ಪಡ್ಕೊಂಡು ಅವನ್ ಏನ್ ಮಾಡ್ತಾನೆ, ದುಡಿಮೆಯಲ್ಲಿ ಏನಾಗುತ್ತಾನೆ, ಕೃಷಿ ಮಾಡ್ಲಿಕ್ಕೆ ಅವನಿಂದ ಸಲಹೆಯನ್ನ ಪಡ್ಕೊಳ್ತಾನೆ. ಕೃಷಿ ಅಂದ್ರೆ ಏನಪ್ಪಾ ಅಂದ್ರೆ ಹೊಲದಲ್ಲಿ ಬೆಳೆಯನ್ನ ಬೆಳೆಯುವುದನ್ನ ಏನಂತ ಕರಿತೀವಿ, ಕೃಷಿ ಅಂತ ಹೇಳ್ತೇವೆ. ಆ ಕೃಷಿ ಮತ್ತು ಕೃಷಿ ಪದ್ಧತಿಗಳು ಅಂತ ಬರ್ತೈತಿ. ಈ ಕೃಷಿ ಪದ್ಧತಿಗಳಲ್ಲಿ 7 ಅಂತ ಬರ್ತವೆ. ಫಸ್ಟ್ ಮಣ್ಣನ್ನ ಹದಗೊಳಿಸುವಿಕೆ ಅಂತ ಬರ್ತೈತಿ. 2ನೇದು ಬಿತ್ತನೆ ಅಂತ ಬರ್ತೈತಿ. 3ನೇದು ಏನಪ್ಪಾ ಅಂತಂದ್ರೆ ಗೊಬ್ಬರಗಳು, ರಾಸಾಯನಿಕ ಗೊಬ್ಬರಗಳು ಮತ್ತು ಸಾವಯವ ಗೊಬ್ಬರಗಳು ಅಂತ ಬರ್ತೈತಿ. 4ನೇದು ನೀರಾವರಿ ಅಂತ ಬರ್ತೈತಿ. 5ನೇದು ಕಳೆಗಳಿಂದ ರಕ್ಷಣೆ ಅಂತ ಹೇಳ್ತೇವೆ. 6ನೇದು ಕೊಯ್ಲು, ಮತ್ತೆ 7ನೇದು ಏನಪ್ಪಾ ಅಂದ್ರೆ ಸಂಗ್ರಹಣೆ. ಆದ್ರೆ ಈ ಇವತ್ತಿನ ಕಲಿಕಾಂಶದಲ್ಲಿ ಕೃಷಿ ಮತ್ತು ಕೃಷಿ ಪದ್ಧತಿಗಳಲ್ಲಿ ಒಂದು ಕಥೆಯನ್ನ ಕವನವರು ವಾಚನ ಮಾಡಿದ್ರು. ಅದೇ ರೀತಿ ನಾವು ಕೃಷಿ ಬಗ್ಗೆ ಒಂದು ರೈತ ಗೀತೆ ಇದೆ. ಆ ರೈತ ಗೀತೆಯನ್ನು ಎಲ್ಲ ಮಕ್ಕಳು ಕೇಳಬೇಕು.
ಎಲ್ಲರೂ ಹೇಳಿ ಎಷ್ಟು ಅಡ್ಡಿಪಟ್ಟಂಗೆ ಹೇಳಿ. ನೇಗಿಲ ಯೋಗಿ ನೇಗಿಲ ಹಿಡಿದ ಒಳಗಳು ಹಾಡುತ್ತ ಉಳುವ ಯೋಗಿಯ ನೋಡಲಿ ಫಲವನ್ನು ಬಯಸದ ಸೇವೆ ಪೂಜೆ ಕರ್ಮವೈದ್ಯ ಪರ ಸಾಧನವು ಕಷ್ಟದೊಳನ್ನವ ದುಡಿಮೆಯಾಗಿ ಸೃಷ್ಟಿ ನಿಯಮದೊಳಗನೆ ಹೋಗಿ ಲೋಕದೊಡನೆ ನಡೆಯುತ್ತಿರಲಿ ತನ್ನಿ ಕಾರ್ಯವ ಬಿಡನೆಂದು ರಾಜ್ಯಗಳು ದಿಸಲಿ ರಾಜ್ಯಗಳಲ್ಲಿ ಹಾರಲಿ ಗದ್ದುಗೆ ಮಗುಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುವುದನ್ನು ಬಿಡುವುದೆಲ್ಲ ಬಾಳಿತು ನಮ್ಮಿ ನಾಗರಿಕತೆ ಸಿರಿಮಣ್ಣು ನೇಗಿಯಾಶ್ರದಿ ನೇಗಿಲ ಹಿಡಿದ ಕೈಯ ಆಧಾರದಿ ದೊರೆಗಳು ದರ್ಪದೊಳದಾಗಿ ನೇಗಿಲ ಬರದರು ವಿರದರು ಮೆರೆದರು ಶಿಲ್ಪಿಗಳೆಸದರು ಕವಿಗಳು ಬರೆದು ಯಾರು ಹರಿಯದ ನೇಗಿಲ ಯೋಗಿ ಲೋಕಕ್ಕೆ ಹಣ್ಣವ ನೀಯುವನು ಹೆಸರನ್ನು ಬಯಸದೆ ಹತಿಸುಕ ಕೆಲಸದೆ ದುಡಿವನು ಗೌರವ ಕಾಶಿಸದೆ ನೇಗಿಲ ಕೊಳದೊಳ ಕರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ನೇಗಿಲ ಹಿಡಿದ ಒಳಗಳು ಮಾಡುತ್ತ ಉಳುವ ಯೋಗ್ಯ ನೋಡಲಿ ಅಂದ್ರೆ ಕೃಷಿ ಈಗ ದುಡಿಮೆ ದುಡ್ಡಿನ ತಾಯಿ ಅಂತ. ಅಂದ್ರೆ ದುಡ್ಡು ಬೇಕಪ್ಪ ಅಂದ್ರೆ ಏನ್ ಮಾಡ್ಬೇಕು, ಅದನ್ನ ಏನ್ ಮಾಡ್ಬೇಕು, ಇವೆಲ್ಲ ಏನ್ ಮಾಡ್ಬೇಕು, ಕೆಲಸ ಮಾಡ್ಬೇಕು. ಕೆಲಸ ಮಾಡಿದ್ರೆ ಆ ಕೆಲಸಕ್ಕೆ ತಕ್ಕಂತ ಏನಾಗುತ್ತೆ, ಪ್ರತಿಫಲ ಸಿಗುತ್ತೆ. ಅಂದ್ರೆ ಈಗ ಕೃಷಿಗೆ ಮೊದಲನೇದು ಏನಪ್ಪಾ ಅಂದ್ರೆ ಇಲ್ಲಿ ಬೆಳೆ ಅಂತ ಬರ್ತದೆ. ಹೌದಾ, ಬೆಳೆ ಅಂದ್ರೆ ಏನಪ್ಪಾ ಅಂದ್ರೆ ಈ ಬೆಳೆಯನ್ನು ನಾವೇನ್ ಹೇಳಿದ್ವಿ, ಒಂದೇ ಸಸ್ಯಗಳನ್ನ ಏನಾಗುತ್ತೆ, ಒಂದೇ ಸ್ಥಳದಲ್ಲಿ ಒಂದೇ ರೀತಿಯ ಸಸ್ಯಗಳನ್ನ ಕೃಷಿ ಮಾಡುವುದಕ್ಕೆ ಏನಂತ ಕರೀತಾರೆ, ಬೆಳೆ ಅಂತ ಹೇಳ್ತಾರೆ. ಇವೆಲ್ಲ ನೋಡ್ತೀವಿ, ಬಾಳೆ ತೋಟ ಇರ್ತಾರೆ, ಏನಿದ್ರು ಬರೀ ಬಾಳೆ ಗಿಡನೇ ಇರ್ತತಿ. ಹೌದಾ, ಶುಂಠಿ ಹೊಲ ನೋಡಿ ಶುಂಠಿನೇ ಇರ್ತತಿ, ಕಬ್ಬಿದ್ರೆ ಕಬ್ಬೆ ಇರ್ತತಿ, ಹಂಗ ಅಡಿಕೆ ಇದ್ರೆ ಅಡಿಕೆ ಇರ್ತತಿ, ತೆಂಗಿ ಮರ ತೆಂಗಿ ಇರ್ತದೆ. ಅಂದ್ರೆ ಒಂದೇ ಸ್ಥಳದಲ್ಲಿ ಒಂದೇ ರೀತಿಯ ಸಸ್ಯಗಳನ್ನು ಕೃಷಿ ಮಾಡುವುದಕ್ಕೆ ಏನಂತ ಕರೀತೀವಿ ಅಂದ್ರೆ ಬೆಳೆಗಳು ಅಂತ ನಾವೇನಂತ ಕರಿತೇವೆ. ಅದ ಈ ಬೆಳೆಗಳಲ್ಲಿ ಎರಡು ವಿಧಾನ ಬರ್ತಾವ, ಅಂದ್ರೆ ಖಾರಿಫ್ ಬೆಳೆಗಳು ಮತ್ತು ಖಾರಿಫ್ ಬೆಳೆಗಳು ಅಂದ್ರೆ ಮಳೆಗಾಲದಲ್ಲಿ ಬೆಳೀತಕ್ಕಂಥ ಬೆಳೆಗಳಿಗೆ ಏನಂತ ಕರಿತೀವಿ ನಾವು. ಅಂದ್ರೆ ಈ ಖಾರಿಫ್ ಬೆಳೆಗಳಿಗೆ ಉದಾಹರಣೆ ಯಾವಪ್ಪ ಅಂದ್ರೆ ನಾವು ಭತ್ತ, ರಾಗಿ, ಜೋಳ ಅಂತ ಹೇಳ್ತೇವೆ. ಆದ್ರೆ ಬೇಸಿಗೆಯಲ್ಲಿ ಬೆಳೀತಕ್ಕಂಥ ಬೆಳೆಗಳಿಗೆ ಅಂದ್ರೆ ರಬಿ ಬೆಳೆಗಳು ಅಂತ ಕರಿತೀವಿ ನಾವು. ಗೋಧಿ ಇರ್ಬೋದು, ಆಮೇಲೆ ಏನಪ್ಪಾ ಅಂತಂದ್ರೆ ದ್ವಿದಳ ಧಾನ್ಯಗಳು ಅಂತ ಹೇಳ್ತಾವ. ದ್ವಿದಳ ಧಾನ್ಯಗಳಾಗಿರ್ತಕ್ಕಂಥ ಅಲಸಂದಿ, ಹೆಸರು, ಉದ್ದು, ಅವರೆ ಇಂಥವನ್ನ ಬೆಳಿತಾರೆ ನಾವು. ಹೌದಾ, ಆದ್ರೆ ಯಾವುದೇ ಬೆಳೆಗಳನ್ನ ನಾವು ಮಾಡ್ಬೇಕಾದ್ರೆ ಹಂಗೆ ನಾವು ಬಿತ್ತಕ್ಕಾಗಲ್ಲ. ಅದಕ್ಕೋಸ್ಕರ ಏನ್ ಮಾಡಬೇಕು, ಕೃಷಿ ಪದ್ಧತಿಯ ಮೊದಲ ಹಂತದಲ್ಲಿ ಯಾವ್ದಪ್ಪ ಅಂತಂದ್ರೆ ಮಣ್ಣನ್ನ ಹದಗೊಳಿಸೋದು ಅಂತ. ಯಾವ್ದಂದ್ರೆ ಮಣ್ಣನ್ನ ಹದಗೊಳಿಸೋದು. ಹೌದಾ, ಹಾಗಾದ್ರೆ ಒಂದು ಚಟುವಟಿಕೆ ಬರ್ಕೊಡ್ರಿ ನೀವು. ರೈತರು ಬೆಳೆಯುವ ಧಾನ್ಯಗಳನ್ನು ಆಧರಿಸಿ ರೈತರು ಬೆಳೆಯುವ ಧಾನ್ಯಗಳನ್ನು ಆಧರಿಸಿ ರೈತರು ಬೆಳೆಯುವ ಧಾನ್ಯಗಳನ್ನು ಆಧರಿಸಿ ಖಾರಿಫ್ ಮತ್ತು ರಬಿ ಬೆಳೆಗಳಾಗಿ ವಿಂಗಡಿಸಿ. ರೈತರು ಬೆಳೆಯುವ ಧಾನ್ಯಗಳನ್ನು ಆಧರಿಸಿ ಖಾರಿಫ್ ಮತ್ತು ರಬಿ ಬೆಳೆಗಳಾಗಿ ವಿಂಗಡಿಸಿ. ಹಾಗಾದ್ರೆ ಮತ್ತೊಂದು ಪ್ರಶ್ನೆಯಲ್ಲಿ ತಗೊಂಡ್ರನ್ನ, ಹಾಗಾದ್ರೆ ಕೃಷಿ ಮಾಡ್ಲಿಕ್ಕೆ ಮಣ್ಣನ್ನು ಯಾಕೆ ಹದಗೊಳಿಸ್ಬೇಕು? ಮಣ್ಣನ್ನು ಹದಗೊಳಿಸಿದ್ರೆ ಕೃಷಿ ಬೆಳೆ ಬೆಳೆಯಕ್ಕಾಗುತ್ತಾ? ಹೌದಾ, ಮಣ್ಣನ್ನ ಏನಾಗೈತಿ, ಒಂದ್ ಬೆಳೆ ತೆಗೆದಾದ್ಮೇಲೆ ಮಣ್ಣು ಏನಾಗಿರ್ತದಪ್ಪ ಅಂತಂದ್ರೆ ಗಟ್ಟಿಯಾಗಿರ್ತದೆ. ಅದರಲ್ಲಿ ಅನೇಕ ಯಾವುದು ಅನಪೇಕ್ಷಿತ ಸಸ್ಯಗಳು ಬೆಳೆದಿರ್ತೈತಿ. ಆ ಸಸ್ಯದ ನಮಗೆ ಬೀಜೋದಿತ ಕೊಡುತ್ತಾ ಇಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಫಸ್ಟ್ ಯಾವುದೇ ಒಂದು ಕೃಷಿಯನ್ನು ಮಾಡೋಕ್ಕಿಂತ ಮುಂಚೆ ಮಣ್ಣನ್ನು ಏನ್ಬೇಕು, ಬಿತ್ತನೆಗೆ ಏನ್ಬೇಕು, ಸಿದ್ಧಗೊಳಿಸ್ಬೇಕಪ್ಪ ಅಂದ್ರೆ ಉಳುಮೆ ಮಾಡ್ಬೇಕು. ಹೌದಾ, ಉಳುಮೆ ಮಾಡಿದಾಗ ಏನಾಗುತ್ತೆ, ಅದರಲ್ಲಿರ್ತಕ್ಕಂತಹ ಮುಳ್ಳಿನ ಗಿಡ ಇರ್ಬೋದು, ಅನಪೇಕ್ಷಿತ ಸಸ್ಯಗಳನ್ನ ಕ್ಲೀನ್ ಮಾಡಿ ದೊಡ್ಡ ದೊಡ್ಡ ಎಂಟೆಗಳೆಲ್ಲ ಕಿತ್ತಿರ್ತಿರ್ತವೆ. ಆ ಎಂಟೆಗಳನ್ನ ನೀರಿನಲ್ಲಿ ಕಲಸ್ಬೇಕು. ನೀರಿನಲ್ಲಿ ಕಲಸ್ಬೇಕಪ್ಪ ಅಂದ್ರೆ ಮಳೆ ಬರ್ಬೇಕು.
ಮಳೆ ಬಂದಾಗ ಎಲ್ಲ ಎಂಡೆಗಳು ಏನಾಗ್ತವೆ ಪುಡಿಯಾಗಿ ಕರಗ್ತವೆ. ಅಲ್ಲಿಗೆ ಆದ್ಮೇಲೆ ಏನ್ ಮಾಡಕ್ಕ ಮಣ್ಣನ್ನು ಏನ್ ಮಾಡಬೇಕು ಲೆವೆಲ್ ಸಹಾಯದಿಂದ ಏನ್ ಮಾಡಬೇಕು ಲೆವೆಲ್ ಮಾಡ್ಬೇಕು. ಲೆವೆಲ್ ಮಾಡೋಕ್ಕಿಂತ ಮುಂಚೆ ಮಣ್ಣನ್ನು ಹದಗೊಳಿಸೋಕ್ಕಿಂತ ಮುಂಚೆ ಉಳುಮೆ ಮಾಡೋಕ್ಕಿಂತ ಮುಂಚೆ ಯಾವುದು ಮನೆಯಲ್ಲಿರ್ತಕ್ಕಂಥ ಸಾವಯವ ಗೊಬ್ಬರ ತಿಪ್ಪೆ ಗುಂಡಿಯಲ್ಲಿ ತಯಾರಾಗಿರ್ತಕ್ಕಂಥ ಗೊಬ್ಬರವನ್ನು ಏನ್ ಮಾಡ್ಬೇಕು ನೀವು ಹಾಕ್ಬೇಕು, ಚೆಲ್ಬೇಕು. ಚೆಲ್ಲಿ ಉಳುಮೆ ಮಾಡೋದ್ರಿಂದ ಗೊಬ್ಬರ ಏನಾಗುತ್ತೆ ಮಣ್ಣಲ್ಲಿ ಬೆರ್ತೋಗ್ತದೆ. ಬೆರ್ತ ಏನಾಗುತ್ತೆ ಮತ್ತೆ ಆಮೇಲೆ ಯಾವ್ದಾದ್ರು ಕಸ ಕಡ್ಡಿ ಇದ್ರೆ ಆ ಮಣ್ಣಿನ ಸೂಕ್ಷ್ಮ ಜೀವಿಗಳ ಕಸ ಕಡ್ಡಿ ಬಳತು ಮಣ್ಣನ್ನು ಏನ್ ಮಾಡುತ್ತೆ ಫಲವತ್ತತೆ ಮಾಡುತ್ತೆ. ಅವಾಗ ಉಳುಮೆ ಮಾಡ್ಬೇಕು. ಉಳುಮೆ ಮಾಡಿದಾಗ ದೊಡ್ಡ ದೊಡ್ಡ ಎಣ್ಣೆಗಳು ಬೀಳ್ತವೆ. ಉಳುಮೆ ಮಾಡ್ಬೇಕಾದ್ರೆ ಹಿಂದೆ ಈಗ ನವೀನ ರೀತಿಯ ಆಧುನಿಕ ಏನಾಗಿದ್ದಾವೆ ಉಪಕರಣಗಳು ಬಂದವೆ. ಹಿಂದೆ ಎಲ್ಲ ರೈತ ಉಳುಮೆ ಮಾಡ್ಬೇಕಾದ್ರೆ ಒಂದ್ ನೇಗಿಲು ಒಂದ್ ಜೊತೆ ಎತ್ತನ್ನ ಬಳಸದ. ಈಗ ಸುಧಾರಿತ ಉಪಕರಣಗಳು ಬಂದಿರೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಅವನು ಏನ್ ಮಾಡ್ತಾನೆ ಟ್ರ್ಯಾಕ್ಟರ್ ಬಳಸಿ ಉಳುಮೆ ಮಾಡ್ತಾರೆ. ಉಳುಮೆ ಮಾಡಿದಾಗ ಏನಾಗುತ್ತಪ್ಪ ದೊಡ್ಡ ದೊಡ್ಡ ಎಂಡೆಗಳೆಲ್ಲ ಕಿತ್ತಿರ್ತವೆ. ಆ ಎಂಡೆಗಳು ಮತ್ತೆ ಎಂಡೆನೇ ಕಿತ್ತಕ್ ಬರಲ್ಲ. ಅದಕ್ಕೋಸ್ಕರ ಏನ್ ಮಾಡಬೇಕು ಮಳೆ ಬಂದಾಗ ಎಂಡೆಗಳು ಕರಗ್ತವೆ. ಎಂಡೆಗಳು ಕರಿಗಾದ್ಮೇಲೆ ಏನ್ ಮಾಡ್ತಾನೆ ಅವನು ಲೆವೆಲ್ ತಗೊಂಡು ಏನ್ ಮಾಡ್ತಾನೆ ಲೆವೆಲ್ ಮಾಡ್ತಾನೆ. ಕೆಂಬೈದಿಂದ ಮಣ್ಣನ್ನು ತೆಗಿ ತರಬೇಕು. ಒಂದೇ ಮಣ್ಣಿನ ಮಟ್ಟ ಒಂದೇ ರೀತಿ ಇದ್ದಾಗ ಸಮವಾಗಿ ಏನಾಗುತ್ತೆ ನೀರನ್ನ ನಾವು ಹಾಸ್ಲಿಕ್ಕೆ ಸರಿ ಆಗ್ತದೆ. ಈ ರೀತಿ ಏನ್ ಮಾಡಬೇಕು ಮಣ್ಣನ್ನ ಬಿತ್ತನೆಗೆ ಮುಂಚೆ ಏನ್ ಮಾಡಬೇಕು ಹದಗೊಳಿಸ್ಬೇಕು. ಹದಗೊಳಿಸ್ಬೇಕಾದ್ರೆ ಯಾವ ಉಪಕರಣಗಳನ್ನ ನಾವು ಬಳಸ್ತಪ್ಪ ಅಂದ್ರೆ ನೇಗಿಲು ಬಳಸ್ತೇವೆ, ನೇಗಿಲು ಒಂದು ಜೊತೆ ಎತ್ತು ಬಳಸ್ತೇವೆ, ಮತ್ತೆ ಸುಧಾರಿತ ಉಪಕರಣಗಳಾಗಿರ್ತಕ್ಕಂಥ ನೆಲದಾರ್ ಬಳಸ್ತೇವೆ. ಆಧುನಿಕ ಉಪಕರಣ ಕಲ್ಟಿವೇಟರ್ ಬಂದವು, ಟ್ರ್ಯಾಕ್ಟರ್ ಸಹಾಯದಿಂದ ಮಾಡ್ತೇವೆ. ಇದು ಈ ರೀತಿ ಮಣ್ಣನ್ನ ಏನ್ ಮಾಡಬೇಕು ಸಮತಟ್ಟಾಗಿ ಬಿತ್ತನೆಗೆ ಸಜ್ಜುಗೊಳಿಸ್ಬೇಕು. ಆಮೇಲೆ ಎರಡನೇ ಹಂತ ಏನಪ್ಪಾ ಅಂತಂದ್ರೆ ಬಿತ್ತನೆ ಅಂತ ಬರ್ತದೆ. ಏನಂದ್ರೆ ಬಿತ್ತನೆ ಬರಬೇಕು. ಆಮೇಲೆ ಏನ್ ಮಾಡ್ತೇವೆ ಮಣ್ಣು ಒಂದೇ ರೀತಿ ಇರಲ್ಲ. ಕೆಲವು ಕೆಂಪು ಮಣ್ಣು ಇರ್ತೈತಿ, ಇನ್ನ ಮರಳು ಮಿಶ್ರಿತ ಮಣ್ಣು ಇರ್ತೈತಿ, ಕೆಲವು ಕಪ್ಪು ಮಣ್ಣು ಇರ್ತೈತಿ. ಹೌದಾ? ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಮಣ್ಣು ಒಂದೇ ರೀತಿ ಇರಲ್ಲ. ಹೌದಾ? ಹಾಗಾಗಿ ಮಣ್ಣಿನ ವಿವಿಧ ಮಾದರಿಗಳನ್ನ ನೀವು ಸಂಗ್ರಹಿಸಬೇಕು. ಕೆಂಪು ಮಣ್ಣು ಹೆಂಗಿರ್ತದೆ, ಮರಳು ಮಿಶ್ರಿತ ಮಣ್ಣು ಹೆಂಗಿರ್ತದೆ ಮತ್ತು ಕಪ್ಪು ಮಣ್ಣು ಹೆಂಗಿರ್ತದೆ ಮಾದರಿಗಳನ್ನ ನೀವು ಏನ್ ಬೇಕು ಸಂಗ್ರಹಿಸಬೇಕು. ಈ ರೀತಿ ಒಟ್ಟು ನಾವೇನ್ ಮಾಡಬೇಕು ಯಾವುದೇ ಕೃಷಿಯನ್ನು ಮಾಡೋದಕ್ಕಿಂತ ಮುಂಚೆ ನಾವೇನ್ ಮಾಡಬೇಕು ಉಳುಮೆ ಮಾಡಿ ಮತ್ತು ಕಲ್ಟಿವೇಟ್ ಇಂದ ಮಣ್ಣನ್ನ ಅದಕ್ಕೆ ಸರ್ವ ರೀತಿ ಪೋಷಕಾಂಶಗಳು ಗೊಬ್ಬರದ ಮುಖಾಂತರ ಪೋಷಕಾಂಶಗಳನ್ನ ಸೇರಿಸಿ ಏನ್ ಮಾಡಬೇಕು ಮಳೆ ಬರೋ ತನಕ ಏನ್ ಮಾಡಬೇಕು ಹೊಲವನ್ನ ಹೊಡೆದು ಮಣ್ಣನ್ನ ಸಜ್ಜಗೊಳಿಸ್ಬೇಕು. ಎರಡನೇದಾಗಿ ಎರಡನೇ ಅಂತ ಯಾರಪ್ಪ ಅಂದ್ರೆ ಬಿತ್ತನೆ ಅಂತ ಬರ್ತದೆ. ಬಿತ್ತನೆ ಮಾಡಕ್ಕಂತ ಏನ್ ಮಾಡಬೇಕು ಅದಕ್ಕೂ ಸಹ ಏನ್ ಮಾಡಬೇಕು ನೇಗಿಲು ಬೇಕು, ಊರಿಗೆ ಉಪಕರಣಗಳು ಬೇಕು. ಅಂದ್ರೆ ಉಳುಮೆ ಅಂತ ಏನಪ್ಪಾ ಅಂದ್ರೆ ಮಣ್ಣನ್ನು ತಿರುಗು ಹಾಕುವಂತ ಅಂತ ಕರಿತೇವೆ. ಉಳುಮೆ ಅಂತ ಕರಿತೇವೆ. ಉಳುಮೆಗೆ ಬಳಸ್ತಕ್ಕಂಥ ಉಪಕರಣ ಯಾವ್ದಾದ್ರೆ ನೇಗಿಲು ಅಥವಾ ಆಧುನಿಕ ಉಪಕರಣವಾಗಿರ್ತಕ್ಕಂಥ ಕಲ್ಟಿವೇಟರ್ ಅಂತ ನಾವು ಹೇಳಿದ್ದೇವೆ. ಆಯ್ತಾ? ಎರಡನೇದಾಗಿ ಈಗ ಏನ್ ಮಾಡ್ತೇವೆ ಮಣ್ಣನ್ನು ಹದಗೊಳಿಸಿದ್ರೆ ಈಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈಗ ಬಿತ್ತನೆ ಅಂತ ಹೇಳ್ತೇವೆ. ಬಿತ್ತನೆ ಮಾಡ್ಬೇಕಾದ್ರೆ ಏನ್ ಮಾಡಬೇಕು ಬೀಜಗಳನ್ನ ಏನ್ ಮಾಡಬೇಕು ಆಯ್ಕೆ ಮಾಡ್ಕೋಬೇಕು. ಬೀಜವನ್ನ ಆಯ್ಕೆ ಮಾಡ್ಕೊಂತ ಏನ್ ಮಾಡಬೇಕಂದ್ರೆ ಕೃಷಿ ಇಲಾಖೆಯಲ್ಲಿ ಕೊಟ್ಟಿರ್ತಕ್ಕಂಥ ಬೀಜಗಳನ್ನ ಏನ್ ಮಾಡಬೇಕು ತಂದು ಏನ್ ಮಾಡಬೇಕು ನೀರಿನಲ್ಲಿ ನೀವು ಏನ್ ಮಾಡಬೇಕು ನೆನೆ ಹಾಕ್ಬೇಕು. ನೆನೆ ಹಾಕಿದಾಗ ಏನಾಗುತ್ತೆ ಸತ್ತಂತ ಬೀಜಗಳು ಏನಂತವೆ ನೀರಿನ ಮೇಲ್ಭಾಗದಲ್ಲಿ ಇರುತ್ತವೆ. ಉಳಿದ ಬೀಜಗಳು ಏನಂತವೆ ಭಾರದಿಂದ ಆಗಿರ್ತವೆ. ಅವನ್ ಏನ್ ಮಾಡಬೇಕು ನೀವು ಬೀಜ ಬಿತ್ತನೆ ಮಾಡ್ಬೇಕಾದ್ರೆ ಬಳಸಕ್ಕಂತ ಉಪಕರಣ ಯಾವ್ದಪ್ಪ ಅಂದ್ರೆ ಕೂರಿಗೆ ಅಂತ ಹೇಳ್ತಾ. ಹೌದಾ? ಈಗ ಬಿತ್ತನೆ ಮಾಡ್ಬೇಕು ಆಧುನಿಕ ಉಪಕರಣವಾಗಿರ್ತಕ್ಕಂಥ ಬಂದವು. ಎರಡನೇದು ಬಿತ್ತನೆ ಆದ್ಮೇಲೆ ಏನಪ್ಪಾ ಅಂತಂದ್ರೆ ಮೂರನೇ ಹಂತ ಏನಾಗಂದ್ರೆ ಗೊಬ್ಬರ, ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ಬೇಕು ಅಥವಾ ಸಾವಯವ ಗೊಬ್ಬರ ಅಂತ ಹೇಳ್ತೇವೆ. ಅಂದ್ರೆ ಬಿತ್ತನೆ ಆದ್ಮೇಲೆ ನೀವು ಗೊಬ್ಬರವನ್ನು ಬಿತ್ತಬೇಕಾದ್ರೆ ಏನ್ ಮಾಡ್ತೀವಿ ನೀವು ನೇಗಿಲು ಸಾಲನ್ನ ಇಲ್ಲಿ ಮಾಡ್ತಾರೆ, ಬೀದಿಯಲ್ಲಿ ಹೊಡಿತಾರೆ. ಅವಾಗ ಕೈಯಿಂದನೂ ಏನ್ ಮಾಡ್ತೀವಿ ಗೊಬ್ಬರವನ್ನು ಹಾಕ್ತೀವಿ ಅಥವಾ ಕೂರಿಗೆಯಿಂದನೂ ಬಿತ್ತುತ್ತೀವಿ. ಹೌದಾ? ಗೊಬ್ಬರಗಳು ಅಂದ್ರೆ ಯಾವಪ್ಪ ಅಂದ್ರೆ ಸಾವಯವ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರ. ಸಾವಯವ ಗೊಬ್ಬರ ಅಂದ್ರೆ ಸಸ್ಯ ಮತ್ತು ಪ್ರಾಣಿ ತ್ಯಾಜ್ಯದಿಂದ ಉತ್ಪತ್ತಿಯಾದ ಗೊಬ್ಬರಕ್ಕೆ ಅಂತ ಕರಿತೀವಿ ಸಾವಯವ ಗೊಬ್ಬರ ಅಂತ ಹೇಳ್ತೀವಿ. ಅಂದ್ರೆ ಕೃಷಿ ತ್ಯಾಜ್ಯ ಅಂತಂದ್ರೆ ಹಸು ತಿಂದಂತ ಸಪ್ಪೆ ದಂಟು ಇರ್ಬೋದು, ಬಿಟ್ಟಂತ ಹುಲ್ಲನ್ನ ಸಗಣಿ ಬೆರಕೆ ತುಂಬಿ ತಿಪ್ಪೆ ಗೊಂಡೆಗೆ ಹಾಕಿ ಬಳಸಿರ್ತಕ್ಕಂಥ ಗೊಬ್ಬರವನ್ನು ಏನಂತ ಕರಿತೀವಿ ನಮಗೆ ಸಾವಯವ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರ ಅಂತ ಹೇಳ್ತೀವಿ. ಈ ಕಾಂಪೋಸ್ಟ್ ಗೊಬ್ಬರವನ್ನ ನಾವು ಏನ್ ಮಾಡಬೇಕು ಬಿತ್ತನೆ ಉಳುಮೆ ಮಾಡೋಕ್ಕಿಂತ ಮುಂಚೆ ಅದ್ ಏನ್ ಮಾಡಬೇಕು ಹೊಲದಲ್ಲಿ ಚೆಲ್ಲಿರ್ಬೇಕು. ಆದ್ರೆ ಬಿತ್ತನೆ ಮಾಡ್ಬೇಕಾದ್ರೆ ಬಳಸ್ತಕ್ಕಂಥ ಗೊಬ್ಬರಗಳು ರಾಸಾಯನಿಕ ಗೊಬ್ಬರಗಳು ಯಾವಪ್ಪ ಅಂದ್ರೆ NPK ಅಂತ ಹೇಳ್ತಾರೆ. ಅದು NPK ಅಂತ ಹೇಳ್ತಾರೆ. ಎನ್ ಅಂದ್ರೆ ಏನಂದ್ರೆ ಸಾರಜನಕ. ಏನಂದ್ರೇನು ಪಿ ಅಂದ್ರೆ ಏನಂದ್ರೆ ರಂಜಕ. ಕೆ ಅಂದ್ರೆ ಏನಂದ್ರೆ ಎನ್ ಅಂದ್ರೇನು ನೈಟ್ರೋಜನ್. ಪಿ ಅಂದ್ರೇನು ರಂಜಕ. ಪಿ ಅಂದ್ರೆ ಏನಂದ್ರೆ ಇವು ಏನಂದ್ರೆ ನೋಡಿ ಫಾರ್ ಎಕ್ಸಾಂಪಲ್ ಗೊಬ್ಬರಗಳು 16:16:16:16 ಅಂತ ಇರ್ತದೆ.
ಯಾವುದೇ ರಾಸಾಯನಿಕ ಗೊಬ್ಬರಗಳಲ್ಲಿ 16 16 ಅಥವಾ 17 17 20 20 ಹಿಂಗಿತ್ತಪ್ಪ ಅಂತಂದ್ರೆ 17 17 20 20 20 ಹಿಂಗಿತ್ತಂದ್ರೆ ಅರ್ಥ ಏನಪ್ಪ ಅಂದ್ರೆ ಶೇಕಡ 16 ರಂಜಕ 16 ಸಾರಜನಕ ಇರ್ತೈತಿ, ಶೇಕಡ 16 ರಂಜಕ ಇರ್ತೈತಿ, ಶೇಕಡ 16 ಪೊಟ್ಯಾಶ್ ಇರ್ತೈತಿ. ಈಗ ಯಾವ್ದು ಗಟ್ಟಿ ಗೊಬ್ಬರ ಅಂತ ಹೇಳ್ತೀವಿ. ಇದನ್ನ ಬಿತ್ತನೆ ಮಾಡಿದ್ರೆ ಏನ್ ಮಾಡ್ತಾರೆ, ಬೀಜಗಳ ಜೊತೆಗೆ ಏನ್ ಮಾಡ್ತಾರೆ ಬಿತ್ತಿ ಮತ್ತೆ ಬಿತ್ತನೆ ಮಾಡಿದ್ಮೇಲೆ ಸಾಲನ್ನ ಮುಚ್ಚಲಿಕ್ಕೆ ಏನ್ ಮಾಡ್ತಾರೆ, ಲೆವೆಲರನ್ನ ಬಳಸಿ ಏನ್ ಮಾಡ್ತಾರೆ ಸಾಲನ್ನ ಮುಚ್ಚುತ್ತಾರೆ. ಆದರೆ ಕೃಷಿಯ ಇಲಾಖೆ ಪ್ರಕಾರ ಎಕರೆಗೆ ಎಷ್ಟು ಗೊಬ್ಬರವನ್ನು ಕೊಡ್ಬೇಕಾ ಅಷ್ಟು ಪ್ರಮಾಣದ ನೀಡೋದಕ್ಕೆ ಗೊಬ್ಬರವನ್ನ ಕೊಡ್ಬೇಕು. ಅದಕ್ಕಿಂತ ಜಾಸ್ತಿ ಕೊಟ್ರೆ ಪ್ರಮಾಣ ಜಾಸ್ತಿ ಆದಂತೆ ಮಣ್ಣು ಏನಾಗುತ್ತೆ ಸುಟ್ಟು ಏನಾಗುತ್ತೆ ಬೆಳೆ ಬೆಳಿಲಿಕ್ಕೆ ಯೋಗ್ಯವಾಗಲ್ಲ. ಒಂದ್ ಎಕರೆಗೆ ಎಷ್ಟು ಗೊಬ್ಬರ ಕೊಡ್ಬೇಕಪ್ಪ ಅಂತ ಕೇವಲ 1 ಕ್ವಿಂಟಲ್ ಮಾತ್ರ ಕೊಡ್ಬೇಕು. ಅದಕ್ಕಿಂತ ಜಾಸ್ತಿ ಕೊಟ್ರೆ ಆ ಗೊಬ್ಬರದ ಪವರಿಗೆ ಮಣ್ಣು ಏನಾಗುತ್ತೆ ಸುಟ್ಟು ಯಾವುದೇ ಬೆಳೆಯನ್ನ ಬೆಳೆಯಕ್ಕಾಗದೆ ಇಳುವರಿ ಏನಾಗುತ್ತೆ ಕುಂಠಿತಗೊಳ್ತದೆ. ಅದಕ್ಕೋಸ್ಕರ ನಾವೇನ್ ಮಾಡಬೇಕು, ಇತ್ತೀಚೆಗೆ ಸಾವಯವ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರಗಳಿಂದಲೇ ಏನಾಗ ನಾವು ಯಾವುದೇ ಬೆಳೆಗಳನ್ನ ಬೆಳೆಯಕ್ಕಾಗಲ್ಲ. ಆದ್ರೆ ಸಾವಯವ ಗೊಬ್ಬರ ರಾಸಾಯನಿಕ ಗೊಬ್ಬರಗಳನ್ನ ಅತಿ ಹೆಚ್ಚಾಗಿ ಬೆಳೆಯೋದ್ರಿಂದ ಏನಾಗುತ್ತೆ ಮಣ್ಣು ಮಾಲಿನ್ಯಕ್ಕೆ ಒಳಗಾಗುತ್ತೆ. ಅಥವಾ ಗೊಬ್ಬರದ ಏನಾಗುತ್ತೆ ಹಾಕಿ ಬಂದಾಗ ಮಳೆ ಬಂದಾಗ ಆ ಮಳೆಯಿಂದ ಹಾಕಿರ್ತಕ್ಕಂಥ ಗೊಬ್ಬರ ನೀರಿನಲ್ಲಿ ಕರಗಿ ಏನಾಗುತ್ತೆ ಕೆರೆ ಅಥವಾ ನದಿಗಳಿಗೆ ಸೇರೋದ್ರಿಂದ ಏನಾಗುತ್ತೆ ಅಲ್ಲಿರ್ತಕ್ಕಂಥ ಜಲಚರ ಜೀವಿಗಳಿಗೆ ರಾಸಾಯನಿಕ ಗೊಬ್ಬರಗಳು ತುಂಬಾ ಹಾನಿಕರವಾಗಿರ್ತವೆ. ಅದಕ್ಕೆ ನಾವು ಯಾವ ಸಮಯದಲ್ಲಿ ಮಳೆ ಇಲ್ಲದ ಸಮಯದಲ್ಲಿ ನೋಡಿ ನೋಡ್ಕೊಂಡು ಏನ್ ಮಾಡಬೇಕು ಗೊಬ್ಬರವನ್ನು ಹಾಕ್ಬೇಕು. ಆದ್ರೆ ಈ ರಾಸಾಯನಿಕ ಗೊಬ್ಬರಗಳನ್ನ ಕೈಗಾರಿಕೆ ತಯಾರಿಸ್ತಾರೆ. ಆದ್ರೆ ಸಾವಯವ ಗೊಬ್ಬರವನ್ನ ನಿಮ್ಮ ಮನೆಯ ಎದೆ ನೀವು ಮಾಡ್ತೀರಿ ತಿಪ್ಪೆಗುಂಡಿಯಲ್ಲಿ ಸೂಕ್ಷ್ಮ ಜೀವಿಗಳಿಂದ ಪಳೆಯುವಿಕೆಯನ್ನು ತಯಾರಿಸ್ತೀರಿ. ಆದ್ರೆ ರಾಸಾಯನಿಕ ಗೊಬ್ಬರಗಳನ್ನ ಕೈಗಾರಿಕೆಯಲ್ಲಿ ತಯಾರಿಸ್ತಾರೆ ಅಂತ ಹೇಳ್ತಾರೆ. ಇನ್ನು ರಾಸಾಯನಿಕ ಗೊಬ್ಬರಗಳು ಆದ್ಮೇಲೆ ನೆಕ್ಸ್ಟ್ ಈಗ ಮೊದಲನೇದು ಮಣ್ಣು ಹದಗೊಳಿಸಿದ್ರಿ, ಎರಡನೇದು ಬಿತ್ತನೆ ಮಾಡಿದ್ರಿ, ಮೂರನೇದು ಯಾವ್ದಪ್ಪ ಗೊಬ್ಬರವನ್ನ ಬಳಸ್ತೀವಿ, ನಾಲ್ಕನೇದು ಯಾವ್ದಪ್ಪ ಅಂತಂದ್ರೆ ನೀರಾವರಿ ಅಂತ ಹೇಳ್ತೇವೆ. ನೀರಾವರಿ ಅಂದ್ರೆ ಬಾವಿ ಊರಿಂದ ಅಥವಾ ಕೆರೆಯಿಂದ ಅಥವಾ ನದಿಗಳಿಂದ ಅಥವಾ ಜಲಾಶಯ ಅಂದ್ರೆ ಜಲಾಶಯದ ನೀರನ್ನ ಕಾಲುವೆಗಳ ಮುಖಾಂತರ ನದಿಗೆ ಜಮೀನುಗಳಿಗೆ ಹರಿಸುವುದನ್ನ ಅಂತ ಕೇಳ್ತೇವೆ ನೀರಾವರಿ ಅಂತ ಹೇಳ್ತೇವೆ. ನೀರಾವರಿ ಮೂಲ ಯಾವಪ್ಪ ಅಂದ್ರೆ ಕೊಳವೆ ಬಾವಿ ಇರ್ಬೋದು, ತೆರೆದ ಬಾವಿ ಇರ್ಬೋದು, ಕೆರೆ ಇರ್ಬೋದು, ನದಿ ಇರ್ಬೋದು, ಜಲಾಶಯ ಇವು ನೀರನ್ನೆಲ್ಲ ಬಳಸ್ತೀವಿ. ಕೊಳವೆ ಬಾವಿ ಅಂದ್ರೆ ಹೊರಸೋದು ಭೂಮಿಯಲ್ಲಿ ಬೋರ್ವೆಲ್ ಅನ್ನು ಪರಿಸಿ ಪಡಿತಕ್ಕಂಥದ್ದು. ಇನ್ನ ತೆರೆದ ಬಾವಿ ಅಂದ್ರೆ ಮನೆ ಹಳ್ಳಿಗಳಿರ್ತಕ್ಕಂಥ ಬಾವಿಗಳನ್ನು ನೀರು ಪಡಿಬಹುದು, ಅಥವಾ ಕೆರೆಯಿಂದ ನೀರಲ್ಲಿರ್ಬೋದು, ಅಥವಾ ನದಿಗಳಿಂದ ಬರ್ಬೋದು, ಅಥವಾ ಜಲಾಶಯದಿಂದ ಸಂಗ್ರಹಿಸಿರ್ತಕ್ಕಂಥ ನೀರು ಕಾಲುವೆಗಳ ಮುಖಾಂತರ ಜಮೀನಿಗೆ ಇರ್ಬೋದು. ಆದ್ರೆ ಇತ್ತೀಚೆಗೆ ಏನಾಗಿದೆಯಪ್ಪ ಅಂತಂದ್ರೆ ನೀರಾವರಿಯಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆಗಿದೆ. ಈಗ ಮಳೆಯ ಪ್ರಮಾಣ ಕಡಿಮೆ ಆಗಿದೆ. ಭಾರತ ದೇಶ ಕೃಷಿ ಪ್ರಧಾನವಾಗಿರ್ತಕ್ಕಂಥ ರಾಷ್ಟ್ರ. ಭಾರತ ದೇಶದಲ್ಲಿ ಕೃಷಿಕರು ಶೇಕಡ 73% ಅದಾರೆ. ನಮ್ಮ ರೈತಾಪಿ ವರ್ಗದವರು ಹಿಂದೆಲ್ಲ ಏನ್ ಮಾಡ್ತಾರೆ, ಮಳೆ ಆಶ್ರಿತದಿಂದ ಬೆಳೆಗಳನ್ನು ಬೆಳೀತಿದ್ರು. ಇತ್ತೀಚೆಗೆ ಮಳೆಯ ಪ್ರಮಾಣ ಕಡಿಮೆ ಆಗೋದ್ರಿಂದ ಆಧುನಿಕ ನೀರಾವರಿ ಪದ್ಧತಿಗಳನ್ನು ಬಳಸಿದ್ದಾರೆ. ಅದರಲ್ಲಿ ಒಂದು ಹನಿ ನೀರಾವರಿ, ಇನ್ನೊಂದು ತುಂತುರು ನೀರಾವರಿ ಅಂತ ಹೇಳ್ತೇವೆ. ಅಂದ್ರೆ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿಯಿಂದ ಯಾಕೆ ಬಳಸ್ತಿದಾರಪ್ಪ ಅಂದ್ರೆ ಇವು ಎಲ್ಲಿ ಮಳೆ ಆಶ್ರಿತ ಮಳೆ ಎಲ್ಲಿರಲ್ಲ ಅಂತ ಪ್ರದೇಶದಲ್ಲಿ ಇದನ್ನ ಹೆಚ್ಚನ್ನು ಬಳಸ್ತಾರೆ. ಫಾರ್ ಎಕ್ಸಾಂಪಲ್ ಜಲಾಶಯಗಳು ತುಂಬಿ ಕಾಲುವೆಗಳ ಮುಖಾಂತರ ಬರ್ತಕ್ಕಂಥ ಪ್ರದೇಶದಲ್ಲಿ ಹನಿ ನೀರಾವರಿ ತುಂತುರು ನೀರು ಕಡಿಮೆ. ಎಲ್ಲಿ ನೀರಾವರಿ ನೀರಿನ ಅಂಶ ನೀರಿನ ಲಭ್ಯತೆ ಕಡಿಮೆ ಇದೆಯೋ ಅಂತ ಪ್ರದೇಶದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ. ಇದರಿಂದ ಏನಾಗುತ್ತೆ, ನೀರು ಜಾಸ್ತಿ ವೇಸ್ಟ್ ಆಗಲ್ಲ. ಭೂಮಿಗೆ ನೀರು ಹನಿ ಹನಿಯಾಗಿ ಇಂಗುವುದರಿಂದ ಭೂಮಿಯ ತೇವಾಂಶ ಕಾಪಾಡಬಹುದು. ವಾಣಿಜ್ಯ ಬೆಳೆಗಳಾಗಿರ್ತಕ್ಕಂಥ ತೆಂಗಿರ್ಬೋದು, ಅಡಿಕೆ ಇರ್ಬೋದು, ಮತ್ತೆ ಸಾಂಬಾರ್ ಪದಾರ್ಥಗಳಿರ್ಬೋದು, ಅರಿಶಿಣ ಇರ್ಬೋದು, ಶುಂಠಿ ಇರ್ಬೋದು, ಇವನ್ನೆಲ್ಲ ಏನ್ ಮಾಡ್ತಾರೆ ವಾಣಿಜ್ಯ ಬೆಳೆಗಳನ್ನ, ಮತ್ತೆ ಕೋಕೋ ಇರ್ಬೋದು, ವೆನಿಲಾ ಇರ್ಬೋದು, ಇಂಥ ಬೆಳೆಗಳನ್ನ ಈ ವಿಧಾನಗಳಿಂದ ಬಳಸಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಬೆಳೀತಾರೆ. ಇಷ್ಟು ನೀರಾವರಿಯನ್ನು ಬಳಸ್ತಾರೆ. ಆಮೇಲೆ ಮತ್ತೆ ರಾಟವಾಳದಿಂದ ತೆರೆದ ಬಾವಿಗಳ ನೀರನ್ನು ಎತ್ತಿ ಜಮೀನಿಗೆ ನೀರನ್ನ ಹರಿಸ್ತಕ್ಕಂಥದ್ದನ್ನು ನೋಡಿದೀರಿ ನೀವು. ಅದಾದ್ಮೇಲೆ ನೀರಾವರಿ ಆದ್ಮೇಲೆ ಯಾವ್ದಪ್ಪ ಅಂತಂದ್ರೆ ನೆಕ್ಸ್ಟ್ ಯಾವ್ದು ಕಳೆಗಳನ್ನ ರಕ್ಷಣೆ. ಅಂದ್ರೆ ಬೆಳೆಗಳ ನಡುವೆ ಇರ್ತಕ್ಕಂಥ ಅನಪೇಕ್ಷಿತ ಸಸ್ಯಗಳನ್ನು ಏನ್ ಮಾಡಬೇಕು, ಕೈಗಳಿಂದ ಕಿತ್ತಾಕೋದು ಅಥವಾ ಕುರ್ಪಿಯನ್ನ ಬಳಸಬಹುದು, ಅಥವಾ ನೇಗಳನ್ನು ಹೊಡೆದು ಏನ್ ಮಾಡ್ಬೋದು ಕಳೆಯನ್ನ ತೆಗಿಬಹುದು. ಇಲ್ಲ ಕೆಲವು ಕೀಟನಾಶಕಗಳನ್ನ ಕಳೆಯ ಮೇಲೆ ಸಿಂಪಡಿಸಿ ಏನ್ ಮಾಡ್ಬೋದು ನಾವು ಕಳೆಯನ್ನ ನಿವಾರಣೆ ಮಾಡಬಹುದು. ಕಳೆ ಆದ್ಮೇಲೆ ಏನಪ್ಪಾ ಅಂತಂದ್ರೆ ಲಾಸ್ಟ್ ಏನಪ್ಪಾ ಅಂದ್ರೆ ಕಳೆಯನ್ನ ತೆಗೆದಾದ್ಮೇಲೆ ನೀವೇನ್ ಮಾಡ್ತೀರಿ, ಕೀಟನಾಶಕವನ್ನು ಬಳಸ್ತೀರಿ. ಜಾಸ್ತಿ ಯಾರು ಕಳೆ ತೆಗೆಯಕ್ ಹೋಗಲ್ಲ.
ಎಲ್ಲ ಮೆಕ್ಕೆಜೋಳ ಯಾರು ಬೆಳೆದ ಸಲ ಏನ್ ಮಾಡ್ತಾರೆ, ಬೀದಿಯಲ್ಲಿ ಏನ್ ಮಾಡ್ತಾರೆ, ಉಳಿರ್ತಕ್ಕಂಥ ಹುಲ್ಲಿಗೆ ಏನ್ ಮಾಡ್ತಾರೆ, ಕ್ಯಾನ್ಗಳ ಮುಖಾಂತರ ಔಷಧಿಯನ್ನ ಏನ್ ಮಾಡ್ತಾರೆ, ಸಿಂಪಡಿಸ್ತಾರೆ. ಆಮೇಲೆ ನೆಕ್ಸ್ಟ್ ಕಳೆಯಕ್ಕಿದ್ರಿ, ನೆಕ್ಸ್ಟ್ ಲಾಸ್ಟ್ ಏನಪ್ಪ ಅಂದ್ರೆ ಕೊಯ್ಲು ಬರ್ತದೆ. ಕೊಯ್ಲಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಕುಡುಗೋಲಿಂದ ಮಾಡ್ತಾರೆ ಅಥವಾ ಹಾರ್ವೆಸ್ಟಿಂಗ್ ಮಿಷಿನ್ ಇಂದ ಏನ್ ಮಾಡ್ತಾರೆ, ಮಾಡ್ತಾರೆ. ಹಾರ್ವೆಸ್ಟಿಂಗ್ ಮಿಷಿನ್ ಇಂದ ಏನ್ ಮಾಡ್ತಾರೆ, ಕೊಯ್ದು ಆ ಧಾನ್ಯಗಳನ್ನ ಏನ್ ಮಾಡ್ತಾರೆ, ಒಂದ್ ಕಡೆ ಕಣದಲ್ಲಿ ಏನ್ ಮಾಡ್ತಾರೆ, ಶೇಖರಣೆ ಮಾಡ್ತಾರೆ. ಶೇಖರಣೆ ಮಾಡಿ ಏನ್ ಮಾಡ್ತಾರೆ, ಲಾಸ್ಟ್ ಅಂತ ಕೊಯ್ಲನ್ನ ಕುಡುಗೋಲು ಅಥವಾ ಹಾರ್ವೆಸ್ಟಿಂಗ್ ಮಿಷಿನ್ ಇಂದ ಮಾಡ್ತಾರೆ. ಹಿಂದೆ ಒಂದು 25 ವರ್ಷದಿಂದ ಏನ್ ಮಾಡ್ತಾರೆ, ಕುಡುಗೋಲಿಂದ ಬೆಳೆಗಳನ್ನ ಕೊಯ್ಲು ಮಾಡ್ತಿದ್ರು, ಒಕ್ಕಣೆಯನ್ನು ಮಾಡ್ತಿದ್ರು. ಕೊಯ್ಲನ್ನಾಗಿ ಒಕ್ಕಣೆ ಅಂತ ಕರೀತಾರೆ, ಕುಡುಗೋಲಿಂದ ಮಾಡ್ತಾರೆ. ಈಗ ಏನ್ ಮಾಡ್ತೇವೆ, ರಾಗಿ ಇರ್ಬೋದು, ಜೋಳ ಇರ್ಬೋದು, ಮೆಕ್ಕೆಜೋಳ ಇರ್ಬೋದು, ಭತ್ತ ಇರ್ಬೋದು, ಎಲ್ಲವಕ್ಕೆ ನಾವು ಕೊಯ್ತಕ್ಕಂತ ಮಿಷಿನ್ಗಳು ಬಂದವೆ. ಅದಾದ್ಮೇಲೆ ಕೊಯ್ಲಾದ್ಮೇಲೆ ಏನ್ ಮಾಡ್ತೀರಿ, ಅವನ್ ಏನ್ ಮಾಡ್ತೀರಿ, ಸಂಗ್ರಹಣೆ ಮಾಡ್ತೀರಿ. ಏನ್ ಮಾಡ್ತೀರಿ, ಸಂಗ್ರಹಣೆ ಮಾಡ್ತೀರಿ. ಸಂಗ್ರಹಣೆ ಮಾಡೋದ್ರಲ್ಲಿ ದೊಡ್ಡ ದೊಡ್ಡ ಗೋದಾಮುಗಳಲ್ಲಿ ಮಾಡ್ತೀರಿ. ಅವನ್ನ ಗೋಣಿ ಚೀಲಗಳಲ್ಲಿ ಏನ್ ಮಾಡ್ತೀರಿ, ತುಂಬಬೇಕು. ಗೋಣಿ ಚೀಲಗಳಲ್ಲಿ ತುಂಬಬೇಕು, ಹೌದಾ. ಯಾಕೆ ನಾವು ಸಂಗ್ರಹಣೆ ಮಾಡ್ಬೇಕಪ್ಪ ಅಂದ್ರೆ, ವರ್ಷದ 365 ದಿನ ಎಲ್ಲಾ ಬೆಳೆಗಳನ್ನ ನಾವು ಬೆಳೆಯಕ್ಕಾಗಲ್ಲ. ಯಾಕಂದ್ರೆ ಭಾರತದಲ್ಲಿ ಯಾವುದೇ ಬೆಳೆಗಳನ್ನ ಬೆಳಿಬೇಕಾದ್ರೆ ಮಳೆ ಆಶ್ರಿತ ಇಂದಲೇ ಬೆಳಿಬೇಕು. 365 ದಿವಸ ಮಳೆ ಬರಲ್ಲ. ಅದಕ್ಕೋಸ್ಕರ 365 ದಿವಸದ ಎಲ್ಲಾ ಗ್ರಾಹಕರಿಗೆ ಆಹಾರ ಪದಾರ್ಥಗಳನ್ನ ವರ್ಷಕ್ಕೋಸ್ಕರ ಬೆಳೆದಂತ ಆಹಾರ ಪದಾರ್ಥಗಳನ್ನ ಏನಾಗಂದ್ರೆ ವೈಜ್ಞಾನಿಕವಾಗಿ ಕೆಡದಂಗೆ ಗೋದಾಮುಗಳಲ್ಲಿ ನೀವು ಸಂಗ್ರಹಣೆಯನ್ನ ಮಾಡಬೇಕು. ಏನ್ ಮಾಡಬೇಕು, ಸಂಗ್ರಹಣೆಯನ್ನ ಮಾಡಬೇಕು. ಸಂಗ್ರಹಣೆ ಮಾಡ್ಬೇಕಾದ್ರೆ ಗೋದಾಮುಗಳಲ್ಲಿ ಏನ್ ಮಾಡಬೇಕು, ನಿಟ್ಟನ್ನ ಹಾಕ್ಬೇಕು. ಮತ್ತೆ ನಿಟ್ಟು ಹಾಕ್ಬೇಕಾದ್ರೆ ಚೀಲಗಳಲ್ಲಿ ಗಾಳಿ ಆಡ್ತಕ್ಕಂಥ ವಿಶಾಲವಾಗಿರ್ತಕ್ಕಂಥ ಪ್ರದೇಶ ಇರ್ಬೇಕು. ಮತ್ತೆ ಅದ್ರ ಮೇಲೆ ಕೆಲವು ಗುಳುಗುಳು ಆಗದಂಗೆ ಚೀಲದ ಮೇಲೆ ಕೆಲವು ಕೀಟನಾಶಕಗಳನ್ನ 2,4-D ಅಂತ ಕೀಟನಾಶಕಗಳನ್ನ ಸಿಂಪಡಿಸಬೇಕು. ಮತ್ತೆ ನೀವು ಸಂಗ್ರಹಣೆ ಮಾಡಿರ್ತಕ್ಕಂಥ ಗೋದಾಮುಗಳಲ್ಲಿ ಯಾವುದೇ ಗೋಡೆಗಳ ಮೇಲೆ ಹಂಚು ಹೊಡೆದು ನೀರು ಸೋರಗಿರಬಾರ್ದು. ಮತ್ತೆ ಕಾಗಿ ಗುಬ್ಬಿಗಳು ಕಿಟಕಿಗಳ ಮೂಲಕ ಒಳಬರದಂಗೆ ಎಲ್ಲಾ ಕಿಟಕಿಗಳಿಗೆ ಮೆಸ್ಸನ್ನು ಹಾಕಿರ್ಬೇಕು. ಮತ್ತೆ ಡೋರ್ಗಳಿಗೆ ತೂತಿರಬಾರ್ದು. ಹೊರಗಿಂದ ಯಾವುದೇ ಇಲಿ ಯಜ್ಞ ಹೋಗಂಗೆ ಏನ್ ಮಾಡಕ್ಕಪ್ಪ ಅಂತ ನೀವು ಕಾಪಾಡಬೇಕಾಗುತ್ತೆ. ಒಂದ್ ವೇಳೆ ಇಲಿ ಮತ್ತೆ ಯಜ್ಞಗಳು ಅಥವಾ ತೇವಾಂಶದಿಂದ ಏನಾದ್ರು ಚೀರುಗಳು ಅಂದ್ರೆ ಆ ಧಾನ್ಯಗಳು ಮೊಳಕೆ ಹೊಡೆದು ಇನ್ನು ಅದಕ್ಕೆ ಏನಾಗ್ತಾವ, ಯೋಗ್ಯವಾಗಿರ್ತಾವ ಅಯೋಗ್ಯವಾಗಿರ್ತಾವ, ಇನ್ನೊಂದು ಯೋಗ್ಯವಾಗಿ ಇರಲ್ಲ. ಹಾಗಾಗಿ ಧಾನ್ಯಗಳು ಕೆಡದಂಗೆ ನಾವು ಹೇಳ್ಬೇಕು, ರಕ್ಷಣೆಯನ್ನ ಮಾಡಬೇಕು. ಇದು ಇಷ್ಟು ಕೃಷಿ ಪದ್ಧತಿಯ ಹಂತಗಳು ಅಂತ ನೀವು 7 ಅಂಶಗಳನ್ನ ನೋಡಿದ್ವಿ. ಅದಾದ್ಮೇಲೆ ಬರೀ ನಾವು ಕೇವಲ ಸಸ್ಯಗಳಿಂದ ಆಹಾರವನ್ನು ಪಡೆಯಲ್ಲ. ಸಸ್ಯಗಳಿಂದ ಆಹಾರವನ್ನು ಪಡೆಯೋದಕ್ಕೆ ನಾವು ಸಸ್ಯ ಆಹಾರಿಗಳಂತ ಕರಿತೇವೆ. ಪ್ರಾಣಿಗಳಿಂದ ಪಡೆದಂತ ಆಹಾರವನ್ನು ಮಾಂಸಾಹಾರಿಗಳಂತ ಕರಿತೇವೆ, ಹೌದಾ. ಈಗ ಪ್ರಾಣಿಗಳನ್ನು ಸಾಕುವ ವಿಜ್ಞಾನಕ್ಕೆ ಏನಂತ ಕರಿತೇವೆ, ಪಶು ಸಂಗೋಪನೆ ಅಂತ ಹೇಳಿದ್ವಿ ನಾವು, ಅನಿಮಲ್ ಹಸ್ಬೆಂಡರಿ ಅಂತ ಹೇಳಿದ್ವಿ. ಪ್ರಾಣಿಗಳನ್ನು ಸಾಕುವ ವಿಜ್ಞಾನಕ್ಕೆ ಅಂತ ಕರಿತೇವೆ ಮನೆಗಳಲ್ಲಿ ಸಾಕು ಪ್ರಾಣಿಗಳಿಗೆ ಏನಂತ ಕರಿತೇವೆ, ಜಾನುವಾರುಗಳು ಅಂತ ಕರೀತಾರೆ, ಜಾನುವಾರು. ಪಶು ಸಂಗೋಪನೆ ಅಂತಂದ್ರೆ ಅಂದ್ರೆ ಪ್ರಾಣಿಗಳನ್ನು ಸಾಕುವ ವಿಜ್ಞಾನಕ್ಕೆ ಏನಂತ ಕರಿತೇವೆ, ಪಶು ಸಂಗೋಪನೆ. ಇವು ಪ್ರಾಣಿ ಮೂಲದಿಂದ ಪಡಿತಕ್ಕಂತ ಆಹಾರ ಯಾವ್ದಪ್ಪ ಅಂದ್ರೆ ಹಾಲು ಪಡಿತೀರಿ, ಬೆಣ್ಣೆ ಪಡಿತೀರಿ, ತುಪ್ಪ ಪಡಿತೀರಿ, ಮೊಸರನ್ನು ಪಡಿತೀರಿ, ಮಜ್ಜಿಗೆಯನ್ನು ಪಡಿತೀರಿ. ಒಟ್ಟು ಹಾಲಿನಿಂದ ಇಷ್ಟು ಉತ್ಪನ್ನಗಳನ್ನು ಪಡಿತೀರಿ. ಬೆಣ್ಣೆ ಪಡಿತೀರಿ, ಬೆಣ್ಣೆ ಕಾಸಿ ತುಪ್ಪ ಬರ್ತೀರಿ, ಹೌದಾ. ಗಿಣ್ಣ ಪಡಿತೀರಿ, ಮೊಸರು ಪಡಿತೀರಿ, ಮಜ್ಜಿಗೆ ಪಡಿತೀರಿ, ಆಯ್ತಾ. ಅದೇ ರೀತಿ ಮಾಂಸವನ್ನ ಸಹ ಪಡ್ಕೊಳ್ತಿರ್ಬೇಕು, ಹೌದಾ. ಹಿಂಗೆ ನಾವು ಬೆಳೆಯ ಉತ್ಪಾದನೆ ಮಾಡಿದ್ದನ್ನ ಮತ್ತೆ ನಿರ್ವಹಣೆ ಮಾಡೋದ್ರಿಂದ ಯಾವುದೇ ಪ್ರಾಣಿಗಳಿಂದಾಗಲಿ ಸಸ್ಯಗಳಿಂದಾಗಲಿ ಪಡೆದಂತ ಆಹಾರವನ್ನ ವೇಸ್ಟ್ ಆಗದಂಗೆ ವರ್ಷ ಪೂರ್ತಿ ಸರಿಯಾದ ರೀತಿ ನಿರ್ವಹಣೆ ಮಾಡಿದ್ದೇ ಆದರೆ ನಮ್ಮ ಭಾರತದಲ್ಲಿ ಎಲ್ಲರಿಗೂ ನಾವು ನೋಡೋದು ವರ್ಷ ಪೂರ್ತಿ ಹಸು ಇದ್ದಂಗೆ ಎಲ್ಲರಿಗೂ ಊಟವನ್ನ ಕೊಡಬಹುದು. ಹಾಗೆ ನಮ್ಮ ನಿರ್ವಹಣೆ ವ್ಯವಸ್ಥೆ ಸರಿ ಇಲ್ಲ ಅಂತಂದ್ರೆ ಆಹಾರ ಪದಾರ್ಥಗಳು ವ್ಯರ್ಥವಾಗಿ ಏನಾಗ್ತವೆ, ಕೆಲವರಿಗೆ ಆಹಾರ ಸಿಗದಂಗೆ ಹೋಗ್ಬಹುದು. ಹಾಗಾಗಿ ನಾವು ಈ ದಿವಸ ಮಾಡಿರ್ತಕ್ಕಂಥದ್ದು ಉತ್ಪಾದನೆ ಮಾಡೋದು ಮುಖ್ಯ ಅಲ್ಲ, ಉತ್ಪಾದನೆ ಮಾಡಿದ್ದನ್ನ ಸರಿಯಾದ ರೀತಿ ಸಂಗ್ರಹಣೆ ಮಾಡೋದ್ರ ಮುಖಾಂತರ ಏನ್ ಮಾಡ್ಬೋದು, ಬೆಳೆ ಧಾನ್ಯಗಳನ್ನ ರಕ್ಷಣೆ ಮಾಡ್ಬೋದು. ಈಗ ಕೆಲವು ಹೋಮ್ವರ್ಕ್ ನೋಡ್ಕೊಳ್ಳಿ. ಬೆಳೆಗಳು ಎಂದರೇನು, ಬೆಳೆಗಳು ಎಂದರೇನು, ಬೆಳೆಗಳು ಎಂದರೇನು, ಅವುಗಳ ವಿಧಗಳನ್ನು ತಿಳಿಸಿ. ಬೆಳೆಗಳು ಎಂದರೇನು, ಅವುಗಳ ವಿಧಗಳನ್ನು ತಿಳಿಸಿ ತಿಳಿಸಿ. ನೆಕ್ಸ್ಟ್, ಉಳುಮೆ ಎಂದರೇನು, ಉಳುಮೆ ಎಂದರೇನು, ಉಳುಮೆಗೆ ಬಳಸುವ ಉಪಕರಣವನ್ನು ತಿಳಿಸಿ. ನೆಕ್ಸ್ಟ್,
ಸಾವಯವ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರಗಳಿಗೆ ವ್ಯತ್ಯಾಸವನ್ನು ಬರೆಯಿರಿ. ಸಾವಯವ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರಗಳಿಗೆ ವ್ಯತ್ಯಾಸ ಬರೆಯಿರಿ. ಆಯ್ತಾ? ಸಾವಯವ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರಗಳಿಗೆ ವ್ಯತ್ಯಾಸ ಬರೆಯಿರಿ. ನೆಕ್ಸ್ಟ್ ಕ್ವಶನ್, ಮಣ್ಣನ್ನು ಹದಗೊಳಿಸಲು ಬಳಸುವ ಉಪಕರಣಗಳನ್ನು ತಿಳಿಸಿ. ನೆಕ್ಸ್ಟ್ NPK ವಿಸ್ತರಿಸಿ ಬರೆಯಿರಿ. NPK ಯನ್ನು ವಿಸ್ತರಿಸಿ ಬರೆಯಿರಿ. NPK ಅನ್ನ ವಿಸ್ತರಿಸಿ ಬರೆಯಿರಿ. ನೆಕ್ಸ್ಟ್, ಸ್ಥಳೀಯವಾಗಿ ಸ್ಥಳೀಯ ರೈತರನ್ನು ಸಂಪರ್ಕಿಸಿ. ಅಡಿಕೆ ಬೆಳೆಯುವ ಬಗ್ಗೆ ಮಾಹಿತಿ ಸಂಗ್ರಹಣೆ ಮಾಡಿ. ನೆಕ್ಸ್ಟ್, ನೀರಾವರಿ ಎಂದರೇನು? ನೀರಾವರಿಯ ಮೂಲಗಳನ್ನು ತಿಳಿಸಿ. ನೀರಾವರಿ ಎಂದರೇನು? ನೀರಾವರಿ ಮೂಲಗಳನ್ನು ತಿಳಿಸಿ. ನೆಕ್ಸ್ಟ್, ಆಧುನಿಕ ನೀರಾವರಿ ಪದ್ಧತಿಗಳನ್ನು ಹೆಸರಿಸಿ. ನೆಕ್ಸ್ಟ್ ಕ್ವಶನ್, ಆಧುನಿಕ ನೀರಾವರಿ ಪದ್ಧತಿಗಳನ್ನ ಹೆಸರಿಸಿ. ನೆಕ್ಸ್ಟ್, ಪಶು ಸಂಗೋಪನೆ ಎಂದರೇನು? ನೆಕ್ಸ್ಟ್, ಜಾನುವಾರುಗಳು ಎಂದರೇನು? ನೆಕ್ಸ್ಟ್ ನಂಬರ್ ಕೊಡ್ರಿ. ಈ ಕೆಳಗಿನ ಪ್ರತಿಯೊಂದರ ಬಗ್ಗೆ ಸಂಕ್ಷಿಪ್ತವಾಗಿ ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಟಿಪ್ಪಣಿ ಬರೆಯಿರಿ. ನಂಬರ್ 1, ಮಣ್ಣನ್ನು ಹದಗೊಳಿಸುವಿಕೆ. ಅದರಲ್ಲಿ ಮಣ್ಣನ್ನ ಹದಗೊಳಿಸುವಿಕೆ. ಎರಡನೇದು B, ಬಿತ್ತನೆ. ನೆಕ್ಸ್ಟ್ C, ಕಳೆ ನಿವಾರಣೆ. ನಾಲ್ಕನೇದು D, ಒಕ್ಕಣೆ.
ಒಕ್ಕಣೆ ಅಂದ್ರೆ ಏನ್ ಮಾಡೋದು, ಬೆಳೆಯನ್ನ ಕೊಯ್ಲು ಮಾಡೋದಂತ. ನೆಕ್ಸ್ಟ್ ಕ್ವಶನ್ ಬರ್ಕೊಡ್ರಿ. ಒಂದೇ ಜಮೀನಿನಲ್ಲಿ, ನೆಕ್ಸ್ಟ್ ಕ್ವಶನ್, ಒಂದೇ ಜಮೀನಿನಲ್ಲಿ ನಿರಂತರವಾಗಿ, ಒಂದೇ ಜಮೀನಿನಲ್ಲಿ ನಿರಂತರವಾಗಿ, ಒಂದೇ ಜಮೀನಿನಲ್ಲಿ ನಿರಂತರವಾಗಿ ಬೆಳೆಗಳನ್ನು ಬೆಳೆದರೆ, ಒಂದೇ ಜಮೀನಿನಲ್ಲಿ ನಿರಂತರವಾಗಿ ಬೆಳೆಗಳನ್ನು ಬೆಳೆದರೆ, ನಿರಂತರವಾಗಿ ಬೆಳೆಗಳನ್ನು ಬೆಳೆದರೆ ಮಣ್ಣಿನ ಮೇಲಾಗುವ ಪರಿಣಾಮಗಳನ್ನು, ಒಂದೇ ಜಮೀನಿನಲ್ಲಿ ನಿರಂತರವಾಗಿ ಬೆಳೆಗಳನ್ನು ಬೆಳೆದರೆ ಮಣ್ಣಿನ ಮೇಲಾಗುವ ಪರಿಣಾಮಗಳನ್ನ ವಿವರಿಸಿ, ಪರಿಣಾಮಗಳನ್ನ ವಿವರಿಸಿ. ವಿವರಿಸಿ. ಏನಾರ ಡೌಟ್ಸ್ ಇದ್ರಲ್ಲಿ, ಏನಾರ ಡೌಟ್ಸ್ ಇದ್ರೆ, ಕೃಷಿ ಮತ್ತು ಕೃಷಿ ಪದ್ಧತಿಗಳಲ್ಲಿ ಏನಾರ ಡೌಟ್ಸ್ ಇದ್ರೆ ಪ್ರಶ್ನೆ ಹೇಳಿ. ಇಷ್ಟು ಕೊಟ್ಟಿರ್ತಕ್ಕಂಥ ಮನೆ ಕೆಲಸ ಮಾಡ್ಕೊಂಡ್ ಬರ್ತೀರಾ? ಓಕೆ, ಥ್ಯಾಂಕ್ ಯು.